At the stroke of the midnight hour, when the world sleeps, India will awake to life and freedom. ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಗರ್ಜಿಸಿದ್ದ ಸಿಂಹಿಣಿ. ಶೂರ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮಳ ಬಲಗೈ ಬಂಟ. ಹೆಣ್ಣಾದ್ರೆ ಚೆನ್ನಮ್ಮ, ಗಂಡಾದ್ರೆ ರಾಯಣ್ಣನಂತಿರಬೇಕೆಂದು ಈಗಲೂ ಕಿತ್ತೂರು ಸೀಮೆ ಜನ ಬಯಸ್ತಾರೆ. ಅಷ್ಟರ ಮಟ್ಟಿಗೆ ಚೆನ್ನಮ್ಮ ಧೀರ ರಾಯಣ್ಣ ಜನಮಾನಸದಲ್ಲಿದ್ದಾರೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕು? ನಿಮಗೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆತ್ತೀರಾ, ಹೊರ ಹೊತ್ತೀರಾ, ದಣಿದವರಿಗೆ ಅಂಗಡಿ ಕಾಯಿಸಿಕೊಡ್ತೀರಾ? ನಿಮಗೆ ಕೊಡಬೇಕು ಕಪ್ಪ? ಬೆಳಗಾವಿಯ ಕಿತ್ತೂರು ದೇಶದಲ್ಲಿ ಬೆಳಕಿಗೆ ಬಂದಿದ್ದೆ ಕಿತ್ತೂರು ಸಂಸ್ಥಾನದ ಚೆನ್ನಮ್ಮ ರಾಯಣ್ಣನಿಂದ. ಎಳೆಯ ವಯಸ್ಸಲ್ಲೇ ಕುದುರೆ ಸವಾರಿ, ಬಿಲ್ವಿದ್ದೆ ಕರಗತ ಮಾಡಿಕೊಂಡಿದ್ದ ಕಿತ್ತೂರಿನ ಮಲ್ಲಸರ್ಜನ ಚೆನ್ನಮ್ಮಳ ಕೈ ಹಿಡಿದ. ಬ್ರಿಟಿಷ್ ಒಡೆದಾಳುವ ನೀತಿಗೆ ಕೆರಳಿ ಆಂಗ್ಲರ ವಿರುದ್ಧದ ಹೋರಾಟಕ್ಕೆ ಶಪಥಗೈದ. ಮಲ್ಲಸರ್ಜನ ಟಿಪ್ಪುವಿನ ಸಮಕಾಲೀನವ. 1782ರಲ್ಲಿ ಸಿಂಹಾಸನವೇರಿದ್ದ ಸಮರ್ಥ ಆಡಳಿತಗಾರ. 1816ರಲ್ಲಿ ಮಲ್ಲಸರ್ಜನನ ಕಾಲವಾದ ತರುವಾಯ ಹಿರಿಯ ದೇಸಾಯಿನಿ ರುದ್ರಮ್ಮಳ ಮಗ ಶಿವಲಿಂಗ ಸರ್ಜನ ಪಟ್ಟವೇರಿದ. ಆದರೆ ರೋಗಪೀಡಿತನಾದ ಈತನು ಮೃತಪಟ್ಟ. ಆಗಲೇ ದತ್ತಕ ವಿಷಯ ಪ್ರಸ್ತಾಪವಾದಾಗ ಬ್ರಿಟಿಷ್ ಕಂಪನಿ ಸರ್ಕಾರ ಇದಕ್ಕೆ ಒಪ್ಪಲಿಲ್ಲ. ಧಾರವಾಡದ ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆ ಕಿತ್ತೂರಿನ ರಾಜ್ಯ ಭಂಡಾರಕ್ಕೆ ಬೀಗ ಹಾಕಿದ. ಇದರಿಂದ ಕೆರಳಿದ್ದ ಚೆನ್ನಮ್ಮ ಥ್ಯಾಕರೆ ವಿರುದ್ಧ ಯುದ್ಧ ಸಾರಿದಳು. ಅವತ್ತು 1824ರ ಅಕ್ಟೋಬರ್ 23. ಥ್ಯಾಕರೆ ಹೇಳಿದ್ದರೂ ಕಿತ್ತೂರಿನ ಕೋಟೆ ಬಾಗಿಲು ತೆರೆಯಲಿಲ್ಲ. ಕೊನೆಗೆ ಥ್ಯಾಕರೆ ಯುದ್ಧ ಸಾರಿಬಿಟ್ಟ. ಕುಗ್ಗದ ಚೆನ್ನಮ್ಮ ರಾಯಣ್ಣ ಮತ್ತು ಅಮಟೂರು ಬಾಳಪ್ಪನ ಜೊತೆ ಸೇರಿ ಯುದ್ಧ ಮಾಡಿದಳು. ವಿಜಯದಶಮಿ ದಿನವೇ ಥ್ಯಾಕರೆ ರುಂಡ ಚೆಂಡಾಡಲಾಯಿತು. ಬ್ರಿಟಿಷರ ವಿರುದ್ಧ ಜಯ ಸಾಧಿಸಿದ್ದ ನೆನಪಿಗಾಗಿಯೇ ಈಗಲೂ ಪ್ರತಿ ವರ್ಷ ಅಕ್ಟೋಬರ್ 23ರಿಂದ 25ರವರೆಗೆ ಕಿತ್ತೂರು ವಿಜಯೋತ್ಸವ ನಡೆಯುತ್ತೆ. ಆದರೆ ಎರಡನೇ ಯುದ್ಧದಲ್ಲಿ ಚೆನ್ನಮ್ಮ ಸೋತು ಬ್ರಿಟಿಷರಿಗೆ ಸೆರೆಯಾದಳು. ರಾಯಣ್ಣ ಗೆರಿಲ್ಲಾ ಯುದ್ಧದಿಂದ ಬ್ರಿಟಿಷರನ್ನ ಹಿಮ್ಮೆಟ್ಟಿಸಲು ವೀರಾವೇಶದಿಂದ ಹೋರಾಡಿದ. ಆದರೆ ನಮ್ಮವರೇ ಬ್ರಿಟಿಷರಿಗೆ ಆತನನ್ನ ಹಿಡಿದುಕೊಟ್ಟರು. ಅಲ್ಲಿಗೆ ಕಿತ್ತೂರು ಸಂಸ್ಥಾನ ಸ್ವತಂತ್ರಗೊಳ್ಳುವ ಕನಸು ಕಮರಿತು. ರಾಯಣ್ಣ ಅತ್ತ ಗಲ್ಲಿಗೇರಿದ್ರೆ ಇತ್ತ ತಾಯಿ ಚೆನ್ನಮ್ಮ 1829 ಫೆಬ್ರವರಿ 2ರಂದು ಬೈಲಹೊಂಗಲದ ಕಾರಾಗೃಹದಲ್ಲಿ ಉಸಿರು ಚೆಲ್ಲಿದಳು. ಈಗಲೂ ರಾಯಣ್ಣ ಕಿತ್ತೂರಿನ ಸೈನ್ಯ ಸೇರಿದ ನಂತರ ಚೆನ್ನಮ್ಮಾಜಿಯ ನೆಚ್ಚಿನ ಭಂಟನಾದ. ಒಂದರ್ಥದಲ್ಲಿ ಆಕೆಯ ಹಿರಿಮಗನಂತಿದ್ದ ರಾಯಣ್ಣ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಕಿತ್ತೂರಿಗಾಗಿ, ಚೆನ್ನವ್ವನಿಗಾಗಿ ಪ್ರಾಣವನ್ನೇ ಕೊಡೋದಕ್ಕೆ ರಾಯಣ್ಣ ತಯಾರಿದ್ದ. ಕಿತ್ತೂರಲ್ಲಿ ರಾಯಣ್ಣನಂಥ ಸಾಕಷ್ಟು ವೀರಕಲಿಗಳಿದ್ರು. ಆದರೆ ಕಿತ್ತೂರಿನ ಕೆಲವು ವಿದ್ರೋಹಿಗಳಿಂದಾಗಿ ಕಿತ್ತೂರಿನ ಸೈನ್ಯ ಬ್ರಿಟಿಷರ ವಿರುದ್ಧ 1824ರಲ್ಲಿ ಮಾಡಿದ ಎರಡನೇ ಯುದ್ಧದಲ್ಲಿ ಸೋಲನ್ನು ಒಪ್ಕೋಬೇಕಾಯಿತು. ರಾಯಣ್ಣನಾದಿಯಾಗಿ ಎಲ್ಲರನ್ನ ಬ್ರಿಟಿಷರು ಬಂಧಿಸಿದ್ರು. ರಾಣಿ ಚೆನ್ನಮ್ಮನನ್ನ ಬೈಲಹೊಂಗಲದ ಸೆರೆಮನೆಗೆ ಹಾಕಿದ್ದ ಬ್ರಿಟಿಷರು ರಾಯಣ್ಣ ಮತ್ತವನ ಸಂಗಡಿಗರನ್ನ ಧಾರವಾಡದ ಜೈಲಲ್ಲಿಟ್ಟರು. ಕೆಲವೇ ತಿಂಗಳುಗಳ ನಂತರ ರಾಜವಂಶಸ್ಥರನ್ನು ಹೊರತುಪಡಿಸಿ ಬೇರೆಲ್ಲರನ್ನ ಬಿಡುಗಡೆ ಮಾಡಲಾಯಿತು. ಹಾಗೆ ಬಿಡುಗಡೆಗೊಂಡವರಲ್ಲಿ ರಾಯಣ್ಣ ಕೂಡ ಇದ್ದ. ಬ್ರಿಟಿಷರ ಬಂಧನದಿಂದ ಹೊರಬಂದ ರಾಯಣ್ಣ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಗಾಯಗೊಂಡ ಹುಲಿ ಸಾಮಾನ್ಯ ಹುಲಿಗಿಂತ ಭಯಾನಕವಾಗಿ ದಾಳಿ ಮಾಡುತ್ತಂತೆ. ರಾಯಣ್ಣ ಕೂಡ ಈಗ ಗಾಯಗೊಂಡ ಹುಲಿಯಂತಾಗಿದ್ದ. ಕಿತ್ತೂರಿನ ಸೋಲು, ಚೆನ್ನಮ್ಮರ ಬಂಧನ, ತನ್ನವರನ್ನ ಸುಮ್ಮನೆ ಕೊಂದು ಹಾಕಿದ್ದ ಬ್ರಿಟಿಷರ ಬಗ್ಗೆ ರಾಯಣ್ಣ ವ್ಯಗ್ರನಾಗಿದ್ದ. ಅವರ ಪಾಲಿನ ವ್ಯಾಘ್ರನಾಗಿದ್ದ. ಅವನಲ್ಲಿನ ದೇಶಭಕ್ತಿ, ರಾಷ್ಟ್ರಪ್ರೇಮ, ತನ್ನ ನೆಲದ ಬಗೆಗಿನ ಪ್ರೀತಿ, ಅದರ ಮೇಲೆ ಬಂದು ನಿಂತ ಬಿಳಿಯರ ಅಟ್ಟಹಾಸ, ಜನರಿಗಾಗ್ತಿದ್ದ ತೊಂದರೆ, ಇವೆಲ್ಲವೂ ರಾಯಣ್ಣನನ್ನ ಒಂದು ಮಹಾನ್ ಕ್ರಾಂತಿಗೆ ಸಜ್ಜುಗೊಳಿಸಿದ್ವು. ತನ್ನ ತಾಯಿನೆಲ ಕಿತ್ತೂರು ಮತ್ತೆ ದೇಸಾಯಿಗಳ ಸುಪರ್ದಿಗೆ ಬರೋ ಹಾಗೆ ಮಾಡೋವರೆಗೆ ತಾನು ವಿಶ್ರಮಿಸೋದಿಲ್ಲ ಅಂತ ಅವನು ಶಪಥ ಮಾಡಿದ್ದ. ಆದರೆ ಆ ಪ್ರತಿಜ್ಞೆಯನ್ನು ಈಡೇರಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕಿತ್ತೂರಿನ ಸ್ವಾತಂತ್ರ್ಯಕ್ಕೆ ಜನರ ಸಹಕಾರದ ಅಗತ್ಯ ಆಯಿತು. ಯೋಧರ ಅನಿವಾರ್ಯತೆ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಾರ್ಯಕ್ಕೆ ಹಣಕಾಸಿನ ಸಹಾಯ ಬೇಕಾಗಿತ್ತು. ಇದೆಲ್ಲವನ್ನ ಮನಗಂಡ ರಾಯಣ್ಣ ಮೊದಲು ಕಿತ್ತೂರು ರಾಣಿಯ ಆಶೀರ್ವಾದ ಪಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ. ಬೈಲಹೊಂಗಲದ ಕಾರಾಗೃಹಕ್ಕೆ ಸಾಧುವಿನ ವೇಷದಲ್ಲಿ ಬಂದು ಚೆನ್ನಮ್ಮನ ಮುಂದೆ ನಿಂತ್ಕೋತಾನೆ.
ಆಕೆಗೆ ತನ್ನ ಪ್ರತಿಜ್ಞೆಯನ್ನು ತಿಳಿಸಿದ ರಾಯಣ್ಣನ ಮಾತುಗಳನ್ನು ಕೇಳಿದ ಚೆನ್ನಮ್ಮ ಕಿತ್ತೂರಿನ ಸ್ವಾತಂತ್ರ್ಯದ ಕನಸು ಕಾಣತೊಡಗಿದ್ಲು. ಆ ಕಾರ್ಯಕ್ಕಾಗಿ ತನ್ನಲ್ಲಿದ್ದ ಒಡವೆಗಳನ್ನು ರಾಯಣ್ಣನಿಗೆ ಕೊಟ್ಟು ಜಯಶಾಲಿಯಾಗುವಂಥ ಆಶೀರ್ವಾದನೂ ಮಾಡಿದ್ಲು. ಬೈಲಹೊಂಗಲದ ಕಾರಾಗೃಹದಲ್ಲಿ ಚೆನ್ನಮ್ಮನನ್ನ ಭೇಟಿಯಾಗಿ ಬಂದ ರಾಯಣ್ಣ ಒಂದು ಸುಸಜ್ಜಿತ ನಂಬಿಕಸ್ಥ ಸೇನೆಯನ್ನು ಕಟ್ಟೋದಕ್ಕೆ ಮುಂದಾದ. ಒಡ್ಡರ ಯಲ್ಲಣ್ಣ, ಬಿಚ್ಚುಗತ್ತಿ ಚೆನ್ನಬಸವಣ್ಣ, ಗುರಿಕಾರ ಬಾಳಪ್ಪ ಹೀಗೆ ಸ್ವಾತಂತ್ರ್ಯ ಸೇನಾನಿಗಳ ಗುಂಪು ಒಂದುಗೂಡೋದಕ್ಕೆ ಆರಂಭವಾಯಿತು. ಅಲ್ಲಿಂದ ಬ್ರಿಟಿಷರ ವಿರುದ್ಧ ಆರಂಭವಾಯಿತು ರಾಯಣ್ಣನ ಯುದ್ಧ. ಶಿವಾಜಿ ಮಹಾರಾಜರ ನಂತರ ಅತ್ಯಂತ ಯಶಸ್ವಿಯಾಗಿ ಗೆರಿಲ್ಲಾ ಮಾದರಿಯ ಯುದ್ಧತಂತ್ರವನ್ನು ಪ್ರಯೋಗಿಸಿದ ಕೀರ್ತಿ ರಾಯಣ್ಣನಿಗೆ ಸಲ್ಲುತ್ತೆ. ಅವನ ಯುದ್ಧತಂತ್ರ ಬ್ರಿಟಿಷರನ್ನು ಕಂಗಾಲು ಮಾಡಿದ್ದಂತೂ ಸುಳ್ಳಲ್ಲ. ಸರ್ಕಾರದ ಕಚೇರಿಗಳನ್ನು ರಾಯಣ್ಣನ ಸೈನ್ಯ ಧ್ವಂಸಗೊಳಿಸಿತು. ಸರ್ಕಾರಿ ಕಚೇರಿಗಳಲ್ಲಿದ್ದ ದಾಖಲೆಗಳನ್ನು ಸುಡೋ ಮೂಲಕ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಲಾಯಿತು. ರಾಯಣ್ಣನ ಚಟುವಟಿಕೆಗಳು ಒಂದೇ ಸಮಕ್ಕೆ ಬ್ರಿಟಿಷರ ನಿದ್ದೆಗೆಡಿಸಿದ್ವು. ರಾಯಣ್ಣನನ್ನು ಬಂಧಿಸುವಂತೆ ಬ್ರಿಟಿಷ್ ಸರ್ಕಾರ ಆದೇಶ ಕೊಡ್ತು. ಅವನ ಬಂಧನ ಕಾರ್ಯಕ್ಕೆ ಧಾರವಾಡದ ಕಲೆಕ್ಟರ್ ಮೇಜರ್ ದಾಸ್ ನಿಯುಕ್ತನಾದ. ಬ್ರಿಟಿಷರು ಏನೇ ಪ್ರಯತ್ನ ಪಟ್ಟರೂ ಸಂಗೊಳ್ಳಿ ರಾಯಣ್ಣ ಅವರ ಕೈಗೆ ಸಿಕ್ಕಿಬೀಳಲಿಲ್ಲ. ಆಗಲೇ ನೋಡಿ ಬ್ರಿಟಿಷರ ಕುಯುಕ್ತಿ ಕೆಲಸ ಮಾಡಿದ್ದು. ಸಂಗೊಳ್ಳಿ ರಾಯಣ್ಣನನ್ನು ಮುಂದಿನಿಂದ ಬೇಟೆಯಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನಿರ್ಧರಿಸಿದ ಬ್ರಿಟಿಷರು ಕುತಂತ್ರದಿಂದ ಅವನನ್ನು ಹಿಡಿಯೋದಕ್ಕೆ ಮುಂದಾಗ್ತಾರೆ. ರಾಯಣ್ಣನ ದೂರದ ಸಂಬಂಧಿಗಳಾದ ಲಿಂಗನಗೌಡ, ವೆಂಕನಗೌಡ ಮತ್ತು ಲಕ್ಕಪ್ಪನನ್ನು ಕರೆದು ಹಣದ ಆಮಿಷ ತೋರಿಸ್ತಾರೆ. ಹಣದ ಮುಂದೆ ಸಂಬಂಧ ನಿಷ್ಠೆಗಳನ್ನು ಗಾಳಿಗೆ ತೂರಿದ ಈ ಜನ ಮೊದಲು ರಾಯಣ್ಣನ ನಂಬಿಕಸ್ಥರಂತೆ ನಟಿಸಿ ಅವನ ಜೊತೆ ಸೇರ್ಕೋತಾರೆ. ಬ್ರಿಟಿಷರ ವಿರುದ್ಧ ನಡೆದ ಗೆರಿಲ್ಲಾ ಯುದ್ಧಗಳಲ್ಲಿ ಭಾಗವಹಿಸಿ ರಾಯಣ್ಣನ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸ್ಕೋತಾರೆ. ಆದರೆ ಅದೊಂದು ಕೆಟ್ಟ ಗಳಿಗೆ ರಾಯಣ್ಣನ ಪಾಲಿಗೆ ಕಾಯ್ತಾ ಇತ್ತು. ಧಾರವಾಡ ಜಿಲ್ಲೆಯ ಅಳ್ನಾವರದ ಕಾಡಲ್ಲಿ ರಾಯಣ್ಣ ಮತ್ತು ಸಂಗಡಿಗರಿದ್ದ ಸುದ್ದಿಯನ್ನ ಲಕ್ಕಪ್ಪ ಬ್ರಿಟಿಷ್ ನೌಕರನಾಗಿದ್ದ ಅಮಲ್ದಾರ್ ಕೃಷ್ಣರಾಯನಿಗೆ ಮುಟ್ಟಿಸಿದ. ತಕ್ಷಣ ಬ್ರಿಟಿಷ್ ಪಡೆ ಅಳ್ನಾವರದ ಕಾಡಿನತ್ತ ಹೊರಟು ಬಿಡಿತು. ಅದು ಏಪ್ರಿಲ್ 8, 1830. ಅಳ್ನಾವರ ಕಾಡಿನ ಡೋರಿಹಳ್ಳದಲ್ಲಿ ರಾಯಣ್ಣ ಈಜಾಡ್ತಿದ್ದಾಗ ಬ್ರಿಟಿಷ್ ಸೈನ್ಯ ಅವನನ್ನು ಸುತ್ತುವರಿತು. ನಿಶಸ್ತ್ರನಾಗಿದ್ದ ರಾಯಣ್ಣ ಅವತ್ತು ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ದ. ಯಾವಾಗಲೂ ಅವನ ಕೈಲಿರ್ತಾ ಇದ್ದ ಕತ್ತಿ ಕೂಡ ಅವತ್ತವನ ಬಳಿ ಇರಲಿಲ್ಲ. ನೀರಲ್ಲಿದ್ದರೂ ಕೂಡ ಕತ್ತಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಈಜಾಡ್ತಿದ್ದ ರಾಯಣ್ಣ ಅವತ್ತು ತನ್ನ ಕತ್ತಿಯನ್ನು ದ್ರೋಹಿ ಲಕ್ಕಪ್ಪನ ಕೈಗಿಟ್ಟು ನೀರಿಗಿಳಿದಿದ್ದ. ಹಾಗಾಗಿ ಅವನನ್ನು ಬ್ರಿಟಿಷರು ಸುಲಭವಾಗಿ ಸೆರೆ ಹಿಡಿಯೋದಕ್ಕೆ ಸಾಧ್ಯವಾಯಿತು. ಇಲ್ಲದೇ ಇದ್ದಿದ್ರೆ ಅವತ್ತು ಕೂಡ ರಾಯಣ್ಣ ಅಲ್ಲೊಂದಷ್ಟು ಜನರ ಮಾರಣ ಹೋಮವನ್ನು ನಡೆಸ್ತಾ ಇದ್ದಿದ್ದಂತೂ ಸುಳ್ಳಲ್ಲ. ಅಂತೂ ಇಂತೂ ಅಲ್ಲಿ ಬ್ರಿಟಿಷರು ಅಂದುಕೊಂಡ ಹಾಗೆ ಎಲ್ಲ ನಡೆದಿತ್ತು. ರಾಯಣ್ಣ ಕುತಂತ್ರಕ್ಕೆ ಬಲಿಯಾಗಿದ್ದ. ಬ್ರಿಟಿಷರು ಕಿತ್ತೂರಿನ ಹುಲಿಯನ್ನು ಬೇಟೆಯಾಡೋದಕ್ಕಾಗದೆ ಅದನ್ನು ಮೋಸದಿಂದ ಸೆರೆ ಹಿಡಿದಿದ್ರು. ರಾಯಣ್ಣನನ್ನು ಮತ್ತೆ ಜೈಲಿಗೆ ತಳ್ಳಲಾಯಿತು. ಈ ವೇಳೆ ವಿಚಾರಣೆಯ ನಾಟಕವಾಡಿದ ಬ್ರಿಟಿಷರು ರಾಯಣ್ಣನನ್ನು ತಪ್ಪಿತಸ್ಥ ಅಂತ ತೀರ್ಮಾನಿಸಿ ಅವನಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿಬಿಟ್ರು. ಈ ಹಂತದಲ್ಲೇ ರಾಯಣ್ಣ ತನ್ನನ್ನು ನಂದಗಡದಲ್ಲಿರೋ ಆಲದ ಮರಕ್ಕೆ ನೇಣು ಹಾಕುವಂತೆ ಕೇಳ್ಕೊತಾನೆ. ಅವನ ಆಸೆಯಂತೆ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದ ಆಲದ ಮರಕ್ಕೆ ಸಾರ್ವಜನಿಕವಾಗಿ ನೇಣು ಹಾಕಿದ್ರು.